ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಜೊತೆಗೆ ಯಾರಿದ್ದಾರೆ? ಹಾಯ್ ಅಪ್ಪು. ಹಾಯ್ ಗೈಸ್, ನಮ್ಮ ಅಪ್ಪು ಅವನೇ. ನೆನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ಹೋಗಿದ್ದ, ಹಂಗೆ ಹಾಸನಕ್ಕೆ ಬಂದ. ಈಗ ಬಾಳೆಹೊನ್ನೂರ್ಗೆ ಈಗ ಹೊಲ್ಟಿದೀವಿ. ಏನೋ ಹೇಳೋಣ ಅಂತ ಇದ್ನಲ್ಲಪ್ಪು. ಗೈಸ್ ಅದೇ, ಈಗ ಎಲ್ಲರೂ ಈಗ ಬಾಳೆಹೊನ್ನೂರ್ಗೆ ಈಗ ರೆಡಿ ಆಗಿದ್ದೀವಿ. ನಾವು ಈಗ ಹೋಗ್ಬಿಟ್ಟು ಬರೋಣ. ಜೊತೆಗೆ ಹಂಗೆ ನಮ್ಮ ಅತ್ತೆ ಪಾಪುನ ಕರ್ಕೊಂಡು ಬರೋಣ. ಗೈಸ್, ನಮ್ಮ ಚಾರ್ಲಿದ್ ನಾಟಕ ನೋಡಿ. ಈಗ ಇವನ್ಗೆ ಗೊತ್ತಾಗೈತೆ ನಾವೀಗ ಕಾರಲ್ಲೆಲ್ಲ ಹೋಗಿ ಬರ್ತೀವಿ ಅಂತ. ಅದಕ್ಕೆ ಇಲ್ಲಿ ನೋಡಿ ನಾಟಕ ಆಡೋದು. ಇಲ್ಲಿ ಬಂದು ಫುಲ್ಲು ಊಟ ಮಾಡ್ತಿದ್ದೀನಿ ಅನ್ನಂಗೆ. ಗೈಸ್, ಆಕ್ಚುಲಿ ಇವಾಗ ಮನೆಯಿಂದ ಹೊರಡ್ತಾ ನಮ್ಮಮ್ಮ ತಿಂಡಿ ಏನ್ ಮಾಡೋದು ಅಂತ ನಿನ್ನೆ ಕೇಳಿದ್ರ. ಅಂದ್ರೆ ತಿಂಡಿ ಏನಾದ್ರು ಚಿತ್ರಾನ್ನ ಏನಾದ್ರು ಮಾಡ್ತೀನಿ, ಚಿತ್ರಾನ್ನನೇ ತಿನ್ಕೊಂಡು ಹೋಗೋಣ ಅಂತ ಅಂದ್ರು. ಸರಿ ಅಂತ ಒಪ್ಕೊಂಡಿದ್ದೆ. ಆದ್ರೆ ಯಾಕೋ ಹೊತ್ಲಾಗಿ ಇವತ್ತು ನಮ್ಮ ಅಮ್ಮನೇ ಬಿಡತ್ಲಾಗಿ ಹಂಗೆ ಹೋಯ್ತಾನೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಪಪ್ಪ ಹೇಳಿದ್ದು ನೀನು ಒಂದಲ್ಲ ಬುಡಮ್ಮ ಅಂತ ಹೊರಗಡೆ ತಿನ್ಕೊಂಡು ಹೋಗೋಣ. ನಾನ್ ಚಿತ್ರಾನ್ನ ಅಲ್ವಾ ಮಾಡೋದಾರ ಮಾಡು. ನಾನು 7 ಗಂಟೆಗೆ ಏನಾದ್ರು ಹೊಲ್ಟಿದ್ರೆ ಬೇಡ ಅಂತಿದ್ದು. 8:15 ಅಂತಲ್ಲ ಹೊರಡೋದು. ಸರಿ ಹಂಗಾರೆ ತಿನ್ನೋಣ ಅಂತ ಅಂತಿದ್ದೆ ನಾನು. ಗೈಸ್, ಈಗ ಬೇಲೂರಿಗೆ ಬಂದ್ಬಿಟ್ಟು ಈಗ ಇಡ್ಲಿ ತಗೊಂಡಿದೀವಿ. ಇಡ್ಲಿ ವಡ ಎಲ್ರು ಒಂದೊಂದು ಪ್ಲೇಟ್ ಇಡ್ಲಿ ವಡ ತಗೊಂಡಿದೀವಿ. ಹೆಂಗೈತಪ್ಪ ಇಡ್ಲಿ? ಸಾಕಾಗೈತಲ್ವಾ? ಇದು ಚೆನ್ನಾಗಿರುತ್ತೆ ಅಂತಾನೆ ಸ್ಟಾಪ್ ಹಾಕೊಂಡ್ವಿ. ಇಲ್ಲ ಅದೇ ಮುಂದೆನೆ ತಿನ್ಬೋದು. ಗೈಸ್, ಈಗ ಒಂದು ಸಾಂಗ್ ಬರ್ತೈತೆ. ನಮ್ಮ ಅಪ್ಪು ನೆನ್ಸ್ಕೊಂಡ್ ಕೂತವನೆ. ಅಂತ ಗೈಸ್, ಬಾಳೆಹೊನ್ನೂರ್ಗೆ ಒಂದು 30 ಕಿಲೋಮೀಟರ್ ಇರಬೇಕು. ಸೊ ಅಷ್ಟೊತ್ತಿಗೆ ಬನ್ನಿ ಒಂದೊಂದು ಕಾಫಿ ಏನಾದ್ರು ಕುಡಿಯೋಣ ಅಂತ ಇಲ್ಲೇ ನಿಲ್ಸಿದೀವಿ. ಹಂಗೆ ಇಲ್ಲಿ ವ್ಯೂ ಅಷ್ಟೇ ಸಾಕಾಗೈತೆ. ಬನ್ನಿ ಫಸ್ಟು ಕಾಫಿ ಕುಡಿಯೋಣ. ಅಮ್ಮ ಹೇಳ, 4 ಕಾಫಿ, 3ರಲ್ಲಿ 4 ಕಾಫಿ. ಗೈಸ್, ಇಲ್ಲಿ ಕಾಫಿ ಹೇಳೋಣ ಅಂತ ಬಂದ. ಇಲ್ಲಿ ಒಬ್ರು ಬುಲೆಟಲ್ಲಿ ರೈಡಿಗೆ ಅಂತ ಬಂದವ್ರೆ, ಮಂಗಳೂರು. ಸೊ ನೋಡಿ, ಇವರು ಹೆಂಗೆ ಅಂದರೆ ಇವ್ರು ಬೆಕ್ಕನ್ನು ಇಟ್ಕೊಂಡು ಟ್ರಾವೆಲ್ ಮಾಡ್ತವ್ರೆ. ಚೆರಿ ಅಂತ. ಅಣ್ಣ ಇದಕ್ಕೆ ಎಷ್ಟು ವರ್ಷ ಅಣ್ಣ? ಈಗ 2 ಇಯರ್ಸ್. 2 ಇಯರ್ಸಾ? ಸರ್, ನಾಯಿಗಳ್ದೆ ನೋಡ್ಕೋಬೇಕು ನಾವು. ಕರ್ರಲ್ಲಾಗುತ್ತೆ, ಕರ್ರ ಮೈ ಮೇಲೆ ಆಗುತ್ತೆ. ಏನಜಿ ಸಮಾಚಾರ? ಈಗ ಬಂದಿ? ಮತ್ತೆ ಆರಾಮ? ಯಾವಾಗ ಬಂದ್ರಿ? ನಿನ್ನೆ ಬಂದ್ರ? ಅಂಟಿ ಏನಮ್ಮ ಕುಳ್ಳಿ ಅಂಟಿ? ಅರ್ಥ ಆಯ್ತಿಲ್ಲ, ಏನ್ ಹೇಳ್ತಿದ್ದೀರಾ ನೀವು? ಹೊಸ ಮುಖ ಅರ್ಥ ಆಯ್ತು ನಿಮ್ಗೆ? ಚಿನ್ನ ಮರಿಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೋವ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮೈಸೂರಿಂದ ಒಂದು 6ನೇ ಕ್ಲಾಸ್ ಹುಡುಗಿಲ್ ಮನೆಗೆ ಬಂದವಳೆ ನೋಡಿ. ಕಟಿಂಗ್ ಮಾಡಿಸೋಳೆ. ಎಲ್ಲಿ ತಿರ್ಗವ ಈ ಕಡೆ ತೋರ್ಸನ ವ್ಯೂವರ್ಸಿಗೆ. ಕಟಿಂಗ್ ಮಾಡ್ಸಿರೋದಾ? ನಿಮ್ ತಂಗಿ ಕಟಿಂಗ್ ಮಾಡ್ಸಿರೋದಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವೇ ಮಾಡ್ಸಿದ್ದ? ಮತ್ತೆ ಅವಳೇನೋ ರೀಲ್ಸ್ ನೋಡಿ ನಾನು ಮಾಡಿಸ್ತೀನಿ ಅಂದ್ರು. ನೀವು ಮಾಡಿಸ್ತೀರಾ? ಗೈಸ್, ನಮ್ಮಮ್ಮ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಪಾಪನ್ ಮಾತಾಡ್ಸೋದ್ರಲ್ಲಿ. ಗೈಸ್, ನಾನು ಈ ಕಡೆ ಬಂದೆ ಅಂತ ಅಳ್ತೈತೆ. ಮಲಗಿಸ್ಬಿಡಿ ಅಂತ. ಏನಿದು? ಗೈಸ್ ನೋಡಿ, ಇವಾಗ ನೋಡಿ ಇಲ್ಲಿ ತಗ ಹಿಡ್ಕ
ಬಂಗಾರಿ ಆರು ನೋಡವಲ್ಲಿ ನೋಡಿಲ್ಲ ಯಾರಿದು ಯಾರಿದು ಆರು ಬದ್ದು ಚೆನ್ನಾಗೈತೆ ಅಕ್ಕ ನಿಂಗೆ ಸೂಟ್ ಆಗುತ್ತೆ ಹಾಕ ನೀನೊಂದ್ಸಲ ಗೈಸ್ ನಮ್ಮ ಮತ್ತೆದ ಐಟಮ್ಸ್ ಎಲ್ಲ ಈಗ ಕಾರಿಗೆ ಈಗ ಶಿಫ್ಟ್ ಮಾಡ್ತಿದೀವಿ. ಬಿಡಿ ಬಿಡಿ ಅಂಕಲ್ ಬಿಡಿ ಬಿಡಿ. ಅಲ್ಲ ಇಷ್ಟೊಂದು ಲಗೇಜ್ ಇತ್ತ ನಿಮ್ದು? 4 ಬ್ಯಾಗು. ಅದೆಲ್ಲ ಮಗುದು ನಂದು ಎಲ್ಲ ಇದೆ. ಅಲ್ಲ ಇಷ್ಟ ಬ್ಯಾಗಲ್ಲೂ ಬಟ್ಟೆನಾ ಇರೋದು? ಇಡಿ ಜುಟ್ಟಿಡಿ ಜುಟ್ಟಿಡಿ ಜುಟ್ಟಿ ಚಾಲು ಬಂಗಾರ ಜುಟ್ಟಿಡಿ. ಅದನ್ನೇ ನೋಡ್ಕತೈತ್ ಗೆಜ್ಜೆ ಅವಾಗ್ಲಿಂದ. ಓಯ್ ಹೆಂಗ್ ನೋಡ್ತಿದೆ ನೋಡು. ಯಾರನ್ನ ನೋಡ್ಲಿ? ಇಲ್ಲಿ ನೋಡ್ಲ ಇಲ್ಲಿ ಇಲ್ಲಿ. ಸಂತು ಫೈನಲ್ ಆಗಿ ಎಲ್ಲಾ ಕಾರಿಗೆಲ್ಲ ಹತ್ತಿದ್ರು. ನಮ್ಮ ಅತ್ತೆನೋ ಬಂದ್ರು, ನಮ್ಮ ಅಜ್ಜಿ. ಪಾಪು ಇಲ್ಲ ಏನಂದೆ ಮತ್ತೊಂದ್ಸಲ ಹೇಳ. ನೋಡ್ತಾ ಇದೆ ಬಾಯ್ ಬಾಯ್ ಮಾಡವ. ಬಾಯ್ ಬಾಯ್ ಬಂಗಾರಿ. ಮತ್ತೆ ಹೋಗ್ ಬರ್ತೀರಲ್ಲ ಇದೊಂದು ವಾರ ಮತ್ತೆ. ಸರಿ ಬಾಯ್ ಬರೋಣ. ಸರಿ ಆಂಟಿ ಬಾಯ್. ಸರಿ ಸರಿ ಅಂಕಲ್. ಹಾ ಹೇಳ್ತಿದ್ದೀನಿ ಆಗ್ತಿಲ್ಲ. ತೋರ್ಸ್ಬೇಡ. ಗ್ಲಾಸ್ ಸೇರಿಸ್ಲಾ? ಬೇಡ ಬೇಡ ತಡಿ ಸ್ವಲ್ಪ ತರ್ಲಿ. ಹೆಂಗ್ ನೋಡ್ತಾ ಇತ್ತಲ್ವಾ ಹೊರಗಡೆ? ಸುಮ್ ನೋಡ್ಕೊಂಡ್ ಕೂರುತ್ತಲ್ವಾ? ಗೈಸ್ ಒಂದು ಎಷ್ಟು ಕಿಲೋಮೀಟರ್ ಬಂದಿದೀವಿ? 60 ಗೈಸ್, ಒಂದು 60 ಕಿಲೋಮೀಟರ್ ಬಂದಿದೀವಿ. ಈಗೇನು ಚಿಕ್ಕಮಂಗ್ಳೂರಲ್ಲಿ ಇದೀವ? ಹತ್ತತ್ರ ಚಿಕ್ಕಮಂಗ್ಳೂರು. ಏನ್ ನಿದ್ದೆ ಗೊತ್ತಾ, ಹೆವಿ ನಿದ್ದೆ ಬರ್ತೈತೆ. ಈಗ ಒಂದೇ ಸಲ ಹಿಂಗ್ ನಿದ್ದೆ ಮಾಡ್ತಿದ್ದೀವಿ, ಒಂದೇ ಸಲ ಈ ತರ ಹಿಂಗ್ ಆಯ್ತು ಕಣ್ಬಿಟ್ಟೆ. ಆಮೇಲೆ ಇಲ್ಲಿ ನಮ್ಮ ಅತ್ತೆನೂ ಮಲ್ಗವ್ರೆ. ಪಾಪು ಮಲ್ಗೈತಾ? ಅದು ಮಲ್ಗೈತೆ. ಸ್ವಲ್ಪ ಹೊತ್ತು ಅದು ಎದ್ದಿತ್ತು. ಸುಮ್ಮನೆ ಕಣ್ಬಿಡ್ಕೊಂಡ್ ಮರಗಳನ್ನೆಲ್ಲ ಸುಮ್ನೆ ನೋಡ್ತಿತ್ತು ಹಿಂಗೆ. ಈಗ ಮತ್ತೆ ಮಲ್ಗೈತೆ. ಎಲ್ಲಿ ಬೈತಾ ಇದೀವ? ಅಪ್ಪನ ಅಮ್ಮನ ಅಜ್ಜಿ ನೋಡಕ್ ಹೋಯ್ತಿರೋದು ಅಜ್ಜಿ ನೋಡಕ್ ಹೋಯ್ತಿರೋದಲ್ಲ. ತುಂಬ ಮನೋಲ್ಲ ಅಂದ್ರ ಒಳ್ಳ ಬೇಜಾರು ಕಣವ. ನೀವಿದ್ರೇನೆ ಕಣವ ಖುಷಿ ಮನೇಲಿ. ಅದೇ ಖುಷಿ ಕಣವ. ಕೊಟ್ಟಣ್ಣು ಕುಲಕೊರಕೆ ಅಂತ ಕಷ್ಟ ಇರ್ಬೇಕು. ನಿನ್ನ ಅಷ್ಟೇ ಅದಕ್ಕೆ ಹೇಳದ್ ನಾನು, ಎಣ್ಣೆ ಹಾಕೊಡ್ತು ಗಂಡಾಗಾರ ಹುಟ್ಟಿದ್ರೆ ಅಂತ. ಅದು ಸೇರ್ಕೊಳ್ಳುವ. ಚಾರ್ಲಿ ಪಾಪು ನೋಡ. ಅಮ್ಮ ನಿಂಗೆ ಗೊತ್ತಾಯ್ತು ಕಣಮ್ಮ. ನೋಡಿ ತೋರ್ಸಿಲ್ಲ ನೋಡ ಇಲ್ಲಿ ಚಾರ್ಲಿ ಹೊಸ ಪಾಪು ನೋಡಿಲ್ಲ. ನೋಡಿ ಹೆಂಗ್ ಆಡ್ತವನೆ. ತೋರ್ಸ್ ನಂಗು ಅಂತ. ಸುಮ್ನೆ ಇರ್ಲ, ಸುಮ್ನೆ ತೆಗಿಬೇಡ. ಗೈಸ್ ಆಕ್ಚುಲಿ ಈಗ ಮಳಲಿಗೆ ಬಂದಿಲ್ಲ. ಈಗ ಫಸ್ಟ್ ಡೈರೆಕ್ಟ್ ಇಲ್ಲೇ ಹಾಸನಿಗೆ ಬಂದಿದ್ವಿ. ಏನವ ಗುಂಡಮ್ಮ
ಹಾಲು ಕುಡಿಯೋ ಫಸ್ಟ್ ಬಂಗಾರದ ಗಿನಿ ಅವನ ಬಂಗಾರದ ಗಿನಿ ಅಳಬಾರ್ದು ಕಣವ ಮೊಮ್ಮ ಬೇಕವ ಬಂಗಾರಿ ಬಂಗಾರಿ ಸಕ್ಕರೆ ಸಿಕ್ತು ಕಣವ ಈಗ ನಂಗೆ ಸಕ್ಕರೆ ಸಿಕ್ತು ಕಣವ ಈಗ ಏನವ ನಮ್ಮಮ್ಮ ನಮ್ಮ ಮನೆಗೆ ಬಂದ ತಕ್ಷಣ ಬಾಯಿಲ್ ಫಸ್ಟ್ ನೀನು ಟೀ ನೋಡ್ಕಂತ ನನ್ನ ಇಲ್ಲಿ ಅಡುಗೆ ಮನೆಗೆ ಕಳ್ಸೋರಪ್ಪ. ಓಯ್ ಜಸ್ಟ್ ಗುರು ನಮ್ಮ ಮಾಮಂಗೆ ಕಾಯ್ತಿಲ್ಲ ಗುರು ನೋಡಿ. ಆಗ್ಲೇ ಇಲ್ಲೇ ಇನ್ನೇನು ಒಂದು ಊರಿಗೆ ಒಂದು 10 ಕಿಲೋಮೀಟರ್ ಇದೀವಿ, ಆಗ್ಲೇ ವಿಡಿಯೋ ಕಾಲಲ್ಲಿ ಮಾತಾಡ್ತಾವ್ರೆ ನೋಡಿ ಪಾಪ ಜೊತೆ. ಬಿಡಿ ಮಾಮ ಇನ್ನೇನು ಬಂದ್ವಿ. ಕರ್ಣ ಯಾರಂಗೈತೆ ಗೈಸ್. ನೆಕ್ಸ್ಟ್ ಇಲ್ಲೇ ಮಳಲಿ ಅಮ್ಮನ ದೇವಸ್ಥಾನ ಕಡೆಗೆ ಈಗ ಬಂದಿದ್ದೀವಿ. ಆಕ್ಚುಲಿ ಈಗ ನಾನು ಅಲ್ಲಿ ಸಣ್ಣ ಮಕ್ಕಳು ನನ್ನ ಕೂದಲು ನೋಡಿ ದೆವ್ವ ಭೂತ ಅಂತೆಲ್ಲ ಕೂಗ್ತವ್ರೆ ನೋಡಿ. ಈಗ ಬನ್ನಿ ಹೋಗಿ ಅವ್ರಿಗೆ ಎದುರಿಸ್ತಾನ. ನೀನೇ ಹೇಳಿದ್ದು. ಈಗ ಕರ್ಕೊಂಡ್ ಹೋಗ್ತೀನಿ ನಿನ್ನ, ಕರ್ಕೊಂಡ್ ಹೋಗ್ಲಾ? ಹೋಗ್ಲಾ? ಕೂಗ್ಬೇಡ ಕೂಗ್ಬೇಡ. ದೆವ್ವನ್ ನೋಡ್ತೀಯಾ? ಅಜ್ಜಿ ಗಾನು ಇಲ್ಲಿ ಅಜ್ಜಿ ನಡು ಮದ್ನೆ ಬಂಗಾರ ಬಾರ ಮನೆ ಓನು ಪಾಪ ಹೊಟ್ಟೆ ಹಸ್ತೈತೆ. ತೊಡಿಯೋ ತೊಡಿ. ಎಂತದ ಬಂಗಾರಿ ಶೇ ನೋಡಿಲೆ ಏನಿದು ನೋಡಿಲೆ ಕೊಯ್ಯ 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 ಆನಮದು ಕೊಯ್ಯ ಕೊಯ್ಯ ಆನದು ಕೊಯ್ಯ ಕೊಯ್ಯ ಕೊಯ್ಯ. ಗೈಸ್ ಮನೆಗೆ ಬಂದ ತಕ್ಷಣ ಪಾಪುಗೆ ನಮ್ಮ ಅತ್ತೆ ಸ್ನಾನ ಎಲ್ಲ ಮಾಡಿಸಿದ್ರು. ಇವಾಗ ಇಲ್ಲಿ ತೊಟ್ಲು ಕಟ್ಬಿಟ್ಟು ಈಗ ಇಲ್ಲಿ ಮಲ್ಸ್ತವ್ರೆ. ಯಾಕೋ ಸ್ವಲ್ಪ ಬಡ್ಕತೈತಿ ಯಾಕೋ. ತುಕಾಲಿ ವಿನ್ ಆಗ ಡೌಟ್ ಅಜ್ಜಿ. ಇದು ಚಾನ್ಸ್ ಇರೋದೇ ಸಂಗೀತ ಪ್ರತಾಪ್. ಅದೇ ಅವ್ರಿಬ್ರಲ್ಲಿ ಒಬ್ರು ವಿನ್ ಆಗ್ಬೋದು. ಗೈಸ್ ನಮ್ಮ ಅತ್ತೆಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಸಂಗೀತ ಅಂತೆ. ಗೈಸ್ ಎಲ್ರು ಕುತ್ಕೊಂಡು ಈಗ ಊಟ ಮಾಡ್ತಿದೀವಿ. ಊಟ ಮುದ್ದೆ ಮತ್ತೆ ಮೊಟ್ಟೆ ಸಾರು. ಏಮಮ್ಮ ನಿಮಗೆ ಯಾರು ಗೆಲ್ಬೇಕು?
ನಿಮಗೆ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಡ್ರೋನ್ ಪ್ರತಾಪ್. ನಮ್ಮ ಅತ್ತೆಗೆ ಸಂಗೀತ ಅಂದ್ರೆ ನಮ್ಮ ಮಾಮಂಗೆ ಡ್ರೋನ್ ಪ್ರತಾಪ್ ಅಂತ. ನಂಗೆ ಸಂಗೀತ ಬಿಟ್ಟು ಬೇರೆಯವ್ರು ಯಾರಾದ್ರೂ ಗೆಲ್ಲಿ ನಂಗೆ ಖುಷಿನೇ. ನಿಮ್ಗೆ? ಅದು ಖುಷಿನೇ. ಯಾರು ಪ್ರತಾಪ್ ಗೆಲ್ಬೇಕು, ಇನ್ನು ಸಂಗೀತ ಗೆಲ್ಬಾರ್ದು. ಇಬ್ಬರೊಬ್ರು ಒಟ್ಟಿಗೆ, ಇಬ್ರಲ್ಲೊಬ್ರು. ನಮ್ಮ ಅತ್ತೆ ಸಂಗೀತ ಸಪೋರ್ಟ್ ಮಾಡ್ತವ್ರಲ್ಲ, ಸಪೋರ್ಟ್ ಮಾಡ್ತವ್ರಲ್ಲ, ಅದಕ್ಕೆ ಸಂಗೀತ ಅಜ್ಞ ಅಂತ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ಇಬ್ಬರೊಬ್ರು ಅವರು ಪಕ್ಕ ಇರೋದಂದ್ರೆ ನೋಡೋಣ ತಗೊಳ್ಳಿ, ಏನಾಗುತ್ತೆ ಅಂತ ಯಾರಿಗ್ ಗೊತ್ತು. ಸರಿ ಸರಿ ಬರ್ತೀವಿ. ಹಾ ಅಜ್ಜಿ ಹೋಗಿ ಬರ್ತೀವಿ. ಸರಿ ಕಾನು, ಹಾ ಬಾಯ್. ಗೈಸ್ ಅಂತೂ ಫೈನಲ್ ಆಗಿ ಮನೆಗೆ ರೀಚ್ ಆದ್ವಿ ಗೈಸ್. ಈಗ ಕುತ್ಕೊಂಡೀಗ ವ್ಲಾಗು ಎಡಿಟ್ ಮಾಡಬೇಕು. ನಾಳೆ ಬೇರೆ ಕಾಲೇಜ್ ಬೇರೆ ಐತೆ. ನಾನೇನೋ ರಜೆ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ ರಜೆ ಏನೂ ಇಲ್ಲ ಗುರು. ಏನೋ ಮಾಡೋಕ್ಕಾಗಲ್ಲ. ಈಗ ಟೈಮ್ ಬೇರೆ ಆಗೈತೆ, ನಿದ್ದೆ ಬೇರೆ ಹೆವಿ ಬರ್ತೈತೆ. ಗೈಸ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.